ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 66ನೆಯ ಅಧ್ಯಾಯವಾದ ವಿಷ್ಣುವಾಶ್ಚರ್ಯ, ಶ್ವೇತದ್ವೀಪಕ್ಕೆ ಹೋದ ನಾರದರಿಗಾದ ನಾರಾಯಣ ಸಂದರ್ಶನ, ನಾರಾಯಣನು ನಾರದರಿಗೆ ತನ್ನನ್ನು ಪಡೆಯಲು ಬೇಕಾದ ಪಂಚರಾತ್ರಾದಿ ಮಾರ್ಗಗಳನ್ನು ಉಪದೇಶಿಸಿದುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಭದ್ರಾಶ್ವರಾಜನು ಕೇಳುತ್ತಾನೆ, ಧರ್ಮಜ್ಞನೇ, ನೀನು ಯಾವುದಾದರೂ ಆಶ್ಚರ್ಯವನ್ನು ತಿಳಿದಿದ್ದರೆ ಅಥವಾ ಕೇಳಿದ್ದರೆ ಅದನ್ನು ನನಗೆ ಹೇಳು. ಕೇಳಬೇಕೆಂದು ಬಹು ಕುತೂಹಲವಾಗಿದೆ. ಅಗಸ್ತ್ಯ ಮುನಿಯು ಹೇಳುತ್ತಾನೆ, ದೊರೆಯೇ, ಭಗವಂತನಾದ ವಿಷ್ಣುವೇ ಆಶ್ಚರ್ಯ ರೂಪನು. ಅವನ ಬಗೆ ಬಗೆಯ ಹಲವು ಆಶ್ಚರ್ಯಗಳನ್ನು ನೋಡಿದ್ದೇನೆ. ದೊರೆಯೇ, ಪೂರ್ವದಲ್ಲಿ ಒಮ್ಮೆ ನಾರದ ಮುನಿಯು ಶ್ವೇತದ್ವೀಪಕ್ಕೆ ಹೋಗಿದ್ದನು. ಆತನು ಅಲ್ಲಿ ಶಂಖ ಚಕ್ರ ಪದ್ಮಧಾರಿಗಳು ಅತಿ ಕಾಂತಿವಂತರೂ ಆದ ಹಲವರು ಪುರುಷರನ್ನು ನೋಡಿದನು. ವಿಷ್ಣುವಿನಂತೆಯೇ ಇದ್ದ ಅವರನ್ನು ನೋಡಿ ನಾರದನಿಗೆ ಇವನೂ ವಿಷ್ಣು
ಇವನೇ ಸನಾತನನಾದ ವಿಷ್ಣು. ಎಲ್ಲರೂ ಹೀಗೆಯೇ ಇದ್ದಾರೆ. ಇವರಲ್ಲಿ ನಿಜವಾಗಿ ವಿಷ್ಣುವಾರು ಎಂದು ಚಿಂತೆಯುಂಟಾಯಿತು. ಹೀಗೆ ಚಿಂತಿಸುತ್ತಿದ್ದ ಅವನಿಗೆ ಕೃಷ್ಣನ ಮೇಲೆ ಆಲೋಚನೆಯುಂಟಾಯಿತು. ಆ ಶಂಖಚಕ್ರ ಗದಾಧರನನ್ನು, ಪ್ರಭುವನ್ನು, ದೇವನನ್ನು, ನಾರಾಯಣನನ್ನು, ಆ ಕೃಷ್ಣನನ್ನು ಹೇಗೆ ತಿಳಿಯಲಿ, ಹೇಗೆ ಆರಾಧಿಸಲಿ ಎಂದು ಬಲು ಚಿಂತಿಸಿ ದೇವನಾದ ಆ ಪರಮೇಶ್ವರನನ್ನು ಧ್ಯಾನಿಸಿದನು. ನಾರದನು ಹಾಗೆ ದೇವತೆಗಳ ಸಹಸ್ರ ವರ್ಷಕಾಲ ಪೂರ್ತಿಯಾಗಿ ಸ್ಮರಿಸಲು ಆ ದೇವನು ಸಂತುಷ್ಟನಾದನು. ಒಲಿದು ಪ್ರತ್ಯಕ್ಷನಾದ ಆ ಪ್ರಭುವು, ಬ್ರಹ್ಮಸುತನೇ, ಮಹಾಮುನಿಯೇ, ನಿನಗೆ ಏನು ವರವನ್ನು ಕೊಡಲಿ ಹೇಳು ಎಂದನು. ನಾರದನು ಹೇಳುತ್ತಾನೆ, ಭುವನೇಶ್ವರ, 1000 ವರ್ಷ ನಿನ್ನನ್ನು ಧ್ಯಾನಿಸಿದೆನು. ಸಂತುಷ್ಟನಾಗಿ ನನಗೆ ಒಲಿದಿರುವೆಯಾದರೆ ನಿನ್ನನ್ನು ಪಡೆಯುವುದು ಹೇಗೆ ಎಂಬುದನ್ನು ಹೇಳು ಅಚ್ಯುತ ಎಂದನು. ದೇವಾದಿದೇವನು ಹೇಳುತ್ತಾನೆ, ಬ್ರಾಹ್ಮಣನೇ, ಪುರುಷ ಸೂಕ್ತದಿಂದ ನನ್ನನ್ನು ಪೂಜಿಸುವವರು, ಸಂಹಿತೆಯನ್ನು ಅಧ್ಯಯನ ಮಾಡುವವರು ಯಾವಾಗಲೂ ನನ್ನನ್ನು ಬೇಗನೆ ಪಡೆಯುವರು. ವೇದ ಮಂತ್ರಗಳು ತಿಳಿಯದೇ ಇದ್ದರೆ ಪಂಚರಾತ್ರೋಕ್ತ ಮಾರ್ಗದಿಂದ ನನ್ನನ್ನು ಪೂಜಿಸುವವರು ನನ್ನನ್ನು ಪಡೆಯುವರು. ಬ್ರಾಹ್ಮಣರಿಗೂ ಕ್ಷತ್ರಿಯರಿಗೂ ವೈಶ್ಯರಿಗೂ ಪಂಚರಾತ್ರವು ವಿಹಿತವಾಗಿದೆ. ಶೂದ್ರಾದಿಗಳಿಗೆ ದೇವಕ್ಷೇತ್ರಗಳಿಗೆ ಹೋಗುವುದೇ ಸಾಕು. ಮತ್ತು ಶೂದ್ರಾದಿಗಳಿಗೆ ನನ್ನ ಹೆಸರೇ ಸಾಕು. ಬೇರೆ ಪೂಜೆ ಮೊದಲಾದುವನ್ನು ಮಾಡಬಾರದು. ಬ್ರಾಹ್ಮಣೋತ್ತಮನೇ, ಹಿಂದಿನ ಕಲ್ಪದಲ್ಲಿ ನಾನು ಹೀಗೆ ಹೇಳಿದೆನು. ಪುರಾತನವಾದ ಪಂಚರಾತ್ರವನ್ನು 1000 ಜನರಲ್ಲಿ ಒಬ್ಬನು ತಿಳಿದುಕೊಂಡು ಕರ್ಮಕ್ಷಯವಾಗಿ ನನ್ನ ಭಕ್ತನಾದರೆ ಅವನಿಗೆ ಈ ಪಂಚರಾತ್ರವು ಯಾವಾಗಲೂ ಹೃದಯದಲ್ಲಿಯೇ ಇರುವುದು. ದ್ವಿಜೋತ್ತಮನೇ, ಉಳಿದವರು ರಾಜಸ ತಾಮಸ ಭಾವಗಳಿಂದ ಆವೃತರಾಗಿ ನನ್ನಲ್ಲಿ ಪರಾಂಗುಖರಾಗುವರು. ನಾರದನೇ, ಕೃತ, ತ್ರೇತ, ದ್ವಾಪರ ಎಂಬ 3 ಯುಗಗಳಲ್ಲಿ ಸಾತ್ವಿಕರು ನನ್ನನ್ನು ಪಡೆಯುವರು. ಕಲಿಯುಗದಲ್ಲಿ ರಜೋಗುಣವು ತಮೋಗುಣವು ಅಧಿಕವಾಗಿ ಉಳ್ಳವರಾಗುವರು. ನಾರದನೇ, ನಿನಗೆ ಬೇರೆಯೊಂದು ವರವನ್ನು ಕೊಡುತ್ತೇನೆ, ಕೇಳು. ಪರಮ ದುರ್ಲಭವಾದ ನನ್ನ ಈ ಪಂಚರಾತ್ರ ಶಾಸ್ತ್ರವನ್ನೆಲ್ಲವನ್ನೂ ನನ್ನ ಅನುಗ್ರಹದಿಂದ ನೀನು ತಿಳಿಯುತ್ತೀಯೆ, ಇದರಲ್ಲಿ ಸಂದೇಹವಿಲ್ಲ. ಬ್ರಾಹ್ಮಣನೇ, ವೇದದಿಂದಲೂ ಪಂಚರಾತ್ರದಿಂದಲೂ ಭಕ್ತಿಯಿಂದಲೂ ಯಜ್ಞದಿಂದಲೂ ನನ್ನನ್ನು ಪಡೆಯಬಹುದು. ವತ್ಸಲೆ, ಬೇರೆಯ ರೀತಿಯಿಂದ 10,000 ಕೋಟಿ ವರ್ಷಗಳಲ್ಲೂ ನನ್ನನ್ನು ಪಡೆಯಲಾಗುವುದಿಲ್ಲ. ಭಗವಂತನು ನಾರದನಿಗೆ ಹೀಗೆ ಹೇಳಿ ಕಣ್ಮರೆಯಾದನು. ನಾರದನು ಒಡನೆಯೇ ಸ್ವರ್ಗಕ್ಕೆ ಹೊರಟು ಹೋದನು. ಇತಿ ಶ್ರೀ ವರಾಹಪುರಾಣೆ ಅಗಸ್ತ್ಯಗೀತಾಸು ನಾರದ ಪುರಾಣಾರ್ಥಸೂಚನಂ ನಾಮ ಷಟ್ಷಷ್ಟಿತಮೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 67ನೆಯ ಅಧ್ಯಾಯವಾದ ವಿಷ್ಣುವಾಶ್ಚರ್ಯ, ಅಗಸ್ತ್ಯರು ಸಂವತ್ಸರ ಪುರುಷನು ವಿಷ್ಣುವೆಂದು ತಿಳಿಸಿದುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ
ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.